ಅವನ ಕೆಲಸ ಹತ್ರ ಇರ್ತಾನೇನೋ, ಇದ್ರೆ ಸಾಕಿತ್ತು. ಬಿಲ್ಡಿಂಗ್ ಮಾತ್ರ ಚೆನ್ನಾಗಿದೆ. ಮಾತ್ರ ಕಟ್ಟೋದಾದರೆ ಈ ಥರ ಒಂದು 2 ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೊಟ್ಟು ಆ ಬಾಡಿಗೆ ತೊಗೊಂಡು ಆರಾಮಾಗಿರ್ಬೇಕು. ಈ ಥರ ಬಿಲ್ಡಿಂಗ್ ಕಟ್ಟೋಕ್ಕೆ ಎಷ್ಟು ದುಡ್ಡಾಗುತ್ತೇನೋ ನೋಡೇ ಬಿಡಬೇಕು. ಇದ್ದಾನೆ, ಮೊನ್ನೆ ಇಸ್ಕೊಂಡಿದ್ದು ಕೊಟ್ಟಿಲ್ಲ, ಕೊಡ್ತಾನೇನೋ. ಅಜಯ್ ಅಜಯ್ ಚೂರು ಇಲ್ಲಿ ಬಾರ. ಏನು ಎಂತ ವಿಷಯ? ಏನಿಲ್ಲ ಕಣೋ, ಹಿಂಗೆ ನೀನು ಇಲ್ಲಿ ಕೆಲಸ ಮಾಡ್ಕೊಂಡು ಗೊತ್ತಾಯ್ತು, ಅದಕ್ಕೆ ಹಿಂಗೆ ಬಂದೆ ನೋಡ್ಕೊಂಡು. ಮತ್ತೆ ಚಾ ಎಲ್ಲ ಕುಡ್ದಾನ? ಹಾಂ, ಚಹಾ ಕುಡ್ದೆ. ಏನು ವಿಷಯ ಹೇಳ, ನಾನು ಕೆಲಸದಲ್ಲೇ ಇದ್ದೀನಿ. ಏನಿಲ್ಲ ಕಣ, ನನಗೀಗ ನಡ್ಕೊಂಡು ಬರುವಾಗ ಒಂದು ಆಸೆ ಆಯಿತಾ, ಹೇಳಿ ಹೋಗೋಣ ಅಂತೇಳಿ. ಓ ಅಲ್ಲ, ನನಗೆ ಲೈಫಲ್ಲಿ ಭಾರಿ ಆಸೆ ಕಣ. ಆ ಥರ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ಅಂತ. ದುರಾಸೆ. ಹೌದಾ? ಹೌದಾ? ಕಟ್ಟು, ಅದಕ್ಕೇನಂತೆ. ಹೌದು, ಇವಾಗ ನೀನು ಎಲ್ಲಿಗೆ ಹೋಗ್ತಿದ್ಯಾ? ಪ್ಲಾನಿಂಗ್ ಮಾಡಕ್ಕೆ ಹೋಗ್ತಿದ್ಯಾ ಇಂಜಿನಿಯರ್ ನೋಡಿಕೊಂಡು? ಇಲ್ಲ ಕಣ, ನಾನೀಗ ನ್ಯಾಯಬೆಲೆ ಅಂಗಡಿಗೆ ಹೋಗ್ತಾ ಇದ್ದೆ. ಮನೇಲಿ ಅಕ್ಕಿ ಖಾಲಿ ಆಗಿತ್ತ, ಅಮ್ಮ ಬೈತಾ ಇತ್ತು. ಮತ್ತು ಅಲ್ಲಿಂದ ಒತ್ಕೊಂಡು ಬರಬೇಕಲ್ಲ ಅಂತೇಳಿ ಟೆನ್ಷನ್ ಕಣ. ಆವಾಗ ನನಗೆ ಯೋಚನೆ ಆಯಿತು, ನೀನು ಇಲ್ಲಿ ಹತ್ರ ಕೆಲಸ ಮಾಡ್ತಾ ಇದ್ದೆ ಅಂತ, ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಅದೆಲ್ಲ ಸರಿ, ಈಗ ನನ್ನನ್ನು ಯಾಕೆ ಉಟ್ಕೊಂಡು ಬಂದು ನೀನು? ಹೋಗುವಾಗಾದ್ರೆ ನಾನು ನಡ್ಕೊಂಡು ಹೋಗ್ತೀನಿ, ಬರುವಾಗ ಅಕ್ಕಿ ಎಲ್ಲ ಇತ್ತಲ್ಲ, ಹೊತ್ಕೊಂಡು ಬರೋಕ್ಕೆ ಆಗಲ್ಲ ಕಣ. ಇದ್ರೆ ಕೂಡ ಹಾಂ, ಗೊತ್ತಾಯ್ತು, ನೀನು ನನ್ನನ್ನು ಉಟ್ಕೊಂಡು ಬರುವಾಗಲೇ ನೀನು ಇದನ್ನೇ ಮಾಡ್ತೀಯ ಅಂತ. ಸುಮಾರು ದುಡ್ಡಿತ್ತಲ್ಲ, 500,000 ಕೇಳಿ ನೋಡ್ಬೋದಿತ್ತು. ಏನೇ ಆದರೂ ನಾನು ವಾಪಸ್ ಕೊಡೋದಿಲ್ಲಲ್ಲ. ಚೇಚೆ ತಪ್ಪು ಮಾಡಿಬಿಟ್ಟು ನಾವು ಅಂತ ಅನಿಸ್ತಾ ಇದೆ. ನಾಳೆಯಿಂದ ಅದ್ರ ಕೆಲಸಕ್ಕೆ ಬಾರ. ಏನು ಮಾರ ನೀನು? ಕಣ, ನನಗೆ ನಾಳೆಯಿಂದ ಕೆಲಸಕ್ಕೆ ಬರೋಕ್ಕಾಗಲ್ಲ. ಕೆಲಸಕ್ಕೆ ಬಂದು ಏನು ಸಿಗುತ್ತೆ ಕಣ? ಈಗ ನಮ್ಮದೆಲ್ಲ ಕನಸೇ ಬೇರೆ ಕಣ. ಆ ಥರ ಬಿಲ್ಡಿಂಗ್ ಕಟ್ಟಬೇಕು, ಈ ಥರ ಕೆಲಸಕ್ಕೆ ಬಂದರೆ ಆಗಲ್ಲ. ಬರ್ತೀನ? ಆಯ್ತಾ, ಹೋಗ್ಬಾ. ಅಕ್ಕಿ ತಗೊಂಡು ಬರೋಕ್ಕೆ 100 ರೂಪಾಯಿ ನನ್ನ ಕೈಯಲ್ಲಿ ಇಸ್ಕೊಂಡಿದ್ದಾನೆ, ಮತ್ತೆ ಬಿಲ್ಡಿಂಗ್ ಕಟ್ತಾನಂತ. 200 ಕೇಳ್ಬೋದಿತ್ತು. ಕಳ್ಳನ ಮಗನ ಹತ್ರ ಸುಮಾರು ದುಡ್ಡಿತ್ತು, ಹಿಂಗಾದರೂ ವಾಪಸ್ ಕೊಡಲ್ಲ. ಮೋಸ ಹೋಗ್ಬಿಟ್ಟು ಏನಾದರೂ ಆಗಿ ಆದರೂ